ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಬಂದರೆ ಸ್ಯಾಟರ್ಡೆ. ಸೊ ಇವತ್ತು ಏನು ಸ್ಪೆಷಲ್ ಅಂದರೆ, ಇವತ್ತು ನಾವು ಮದ್ದೂರ್ಗೆ ಹೋಗ್ತಾ ಇದ್ದೀವಿ. ಸೊ ಸ್ಯಾಟರ್ಡೆ ಇವತ್ತು ಮದ್ದೂರ್ಗೆ ಹೋಗಿ ಸ್ಯಾಟರ್ಡೆ ಇದ್ದು ಸಂಡೇ ಬರ್ತೀವಿ. ಆಮೇಲೆ ಫಸ್ಟ್ ಅದಕ್ಕಿಂತ ಮುಂಚೆ ಇಲ್ಲಿ ನನಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ, ಅಲ್ಲಿ ಹೋಗಬೇಕು. ಇವಾಗ ಫಸ್ಟು ಹೋಗಿ ಸ್ನಾನ ಮಾಡ್ಕೊಂಡ್ಬರ್ತೀನಿ. ಡ್ಯಾನ್ಸ್ ಪ್ರಾಕ್ಟೀಸಿಂದ ಬಂದಮೇಲೆ ನನಗೆ ಇಲ್ಲಿ ಒಬ್ಬರು ಮನೆಗೆ ಜೈನ್ ಅವ್ರದ್ದು ಗುರೂಜಿ ಬರ್ತಾರೆ, ಅವ್ರನ್ನ ಹೋಗಿ ಅಲ್ಲಿ ನೋಡಿಕೊಂಡು ಆಮೇಲೆ ಮದ್ದೂರ್ಗೆ ಹೋಗೋದು. ಸೊ ಹಾಫ್ ಡೇ ಇಲ್ಲೇ ಆಗುತ್ತೆ ಅಂತ ಹೇಳ್ಬೋದು. ಸೊ ಫಸ್ಟ್ ಫ್ರೆಂಡ್ಸ್ ಸ್ನಾನ ಎಲ್ಲ ಮಾಡಿ ಹೇರ್ ಡ್ರೈ ಎಲ್ಲ ಮಾಡಿದ್ದಾಯಿತು. ಸೊ ಸ್ವಲ್ಪ ಮಧ್ಯೆ ಟೈಮ್ ತೊಗೊಂಡಿದ್ದೆ, ಅವಾಗ ಆನ್ ಮಾಡ್ತಾ ಇವಾಗ ಸ್ಕಿನ್ ಕೇರ್ ಮಾಡ್ತಾ ಇದ್ದೀನಿ. ಸೊ ಏನಂದರೆ ಇವಾಗ ಆಗಸ್ಟ್ ಬಂತು, ಮತ್ತು ಅದ್ರ ಜೊತೆಗೆ ವೆದರ್ ನಮಗೆ ಚೇಂಜ್ ಆಗ್ತಾನೆ ಇರುತ್ತೆ. ಬೆಂಗಳೂರಲ್ಲಂತೂ ವೆದರು ಇದೆಲ್ಲ ಏನೂ ಹೇಳೋಕ್ಕಾಗಲ್ಲ. ತುಂಬ ಜನಕ್ಕೆ ಆ್ಯಕ್ನಿ ಬರುತ್ತೆ. ಸೊ ಅವಾಗ ನನಗೆ ಸ್ವಲ್ಪ ಜನ ಕೇಳ್ತಾ ಇದ್ರಿ, ರಮ್ಯಾ ನಮಗೆ ಆ್ಯಕ್ನಿ ಬಂದಿದೆ, ಬೇರೆ ಬೇರೆ ಪ್ರಾಡಕ್ಟ್ಸ್ ನೀವು ಹೇಳಿದ್ದೆಲ್ಲ ಟ್ರೈ ಮಾಡಿದ್ದೀವಿ, ಬೇರೆ ಮತ್ತೆ ಪ್ರಾಡಕ್ಟ್ಸ್ ಬಗ್ಗೆ ತಿಳಿಸ್ಕೊಡಿ ಅಂತ. ಆ್ಯಕ್ನಿ ಬಂತು ಅಂದರೆ ಡಾರ್ಕ್ ಸ್ಪಾಟ್ಸ್ ಕೂಡ ಜೊತೆಲೇ ಬರುತ್ತೆ. ಸೊ ಅದಕ್ಕೆ ನನ್ನ ಹತ್ರ ಇದೆ ಒಂದು ಸೊಲ್ಯೂಷನ್. ಏನಪ್ಪ ಅದು ಅಂದರೆ ವಿಲ್ವಾಸ್ ಮಿಲ್ಕ್ ಡ್ರಾಪ್ಸ್ ಬ್ರೈಟ್ನಿಂಗ್ ಸೆರಮ್. ಈ ಪ್ರಾಡಕ್ಟ್ ಬಗ್ಗೆ ಇಂಟರ್ನೆಟ್ಟಲ್ಲೆಲ್ಲ ತುಂಬ ಓಡಾಡ್ತಿದೆ, ಅದ್ರ ಬಗ್ಗೆ ನಾನು ತುಂಬ ಕೇಳಿದ್ದೆ. ಸೊ ಅದಕ್ಕೆ ಟ್ರೈ ಮಾಡೋಣ ಅಂತ ತಗೊಂಡೆ. ವಿಲ್ವಾಸ್ ಮಿಲ್ಕ್ ಡ್ರಾಪ್ಸ್ ಬ್ರೈಟ್ನಿಂಗ್ ಸೆರಮ್ ಏನಿದೆ, ಇದು ರೈಸ್ ಮತ್ತೆ ಮಿಲ್ಕ್ ಎಕ್ಸ್ಟ್ರಾಕ್ಟ್ ಇಂದ ಮಾಡಿರೋದು. ಮೆರೈನ್, ಆಲ್ಗೆ ಎಕ್ಸ್ಟ್ರಾಕ್ಟ್, ಆಲ್ಫಾ ಆರ್ಬುಟಿನ್ ಅಂಡ್ ಹೈಲ್ರಾನಿಕ್ ಆಸಿಡ್ ಇದೆ. ಇದೊಂದು ಲೈಟ್ ವೇಟ್ ಮತ್ತೆ ಸೂಪರ್ ರಿಚ್ ಫಾರ್ಮುಲಾ. ಸೊ ಹೈಯರ್ ಅಬ್ಸಾರ್ಪ್ಷನ್ಗೆ ಹೆಲ್ಪ್ ಮಾಡುತ್ತೆ, ಹಾಗೆಯೇ ಒಂದು ರೇಡಿಯಂಟ್ ಗ್ಲೋ ಸಿಗುತ್ತೆ ಸ್ಕಿನ್ಗೆ. ಇಟ್ ಹ್ಯಾಸ್ ಎ ಟ್ರಾನ್ಸ್ಪರೆಂಟ್ ಕನ್ಸಿಸ್ಟೆಂಟಿ ಅಂಡ್ ಎಫೆಕ್ಟಿವ್ಲಿ ಡಾರ್ಕ್ ಸ್ಪಾಟ್ಸ್ನ ರೆಡ್ಯೂಸ್ ಮಾಡೋಕ್ಕೆ, ಹೈಪರ್ ಪಿಗ್ಮೆಂಟೇಷನ್ನ ಕಡಿಮೆ ಮಾಡಿ ನಿಮ್ಮ ಸ್ಕಿನ್ನನ್ನು ವಿತಿನ್ 4 ವೀಕ್ಸಲ್ಲಿ ಬ್ರೈಟ್ ಮಾಡುತ್ತೆ. ಫ್ರೆಂಡ್ಸ್, ನೀವೇ ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಇವಾಗ ಬ್ರೈಟ್ ಆಗಿದೆ ಮತ್ತು ಗ್ಲೋ ಕೂಡ ಬಂದಿದೆ ಅಂತ. ಸೊ ಫ್ರೆಂಡ್ಸ್, ನಾನು ಇದನ್ನು ಯೂಸ್ ಮಾಡಿದ ತಕ್ಷಣ ನನ್ನ ಸ್ಕಿನ್ ಎಷ್ಟು ರಿಫ್ರೆಶ್ ಆಗಿ ಫೀಲ್ ಆಗುತ್ತೆ ಮತ್ತು ಸಾಫ್ಟಾಗಿ ಫೀಲ್ ಆಗುತ್ತೆ, ಮತ್ತು ಅದು ಯೂಸ್ ಮಾಡಿದಾಗೆಲ್ಲ ಒಂದು ರೇಡಿಯಂಟ್ ಗ್ಲೋ ಕೂಡ ನನಗೆ ಸಿಗ್ತಾ ಇದೆ. ಸೊ ನನಗೆ ಅನಿಸ್ತಿದೆ ಮಿಲ್ಕ್ ಎಕ್ಸ್ಟ್ರಾಕ್ಟ್ ಫಾರ್ಮುಲಾ ಏನಿದೆ ಅದೊಂದು ಮ್ಯಾಜಿಕ್ ಥರ ವರ್ಕ್ ಮಾಡುತ್ತೆ. ಮತ್ತೆ ಇನ್ನೊಂದು ಬೆಸ್ಟ್ ಥಿಂಗ್ ಏನು ಗೊತ್ತಾ, ಡರ್ಮಟಾಲಜಿಕಲಿ ಟೆಸ್ಟೆಡ್. ಸೊ ಎಲ್ಲರೂ ಯೂಸ್ ಮಾಡ್ಬೋದು, ಎಲ್ಲ ಸ್ಕಿನ್ ಟೈಪ್ಸ್ಗೆ ಇದು ಸೂಟ್ ಆಗುತ್ತೆ. ಬಿಗಿನರ್ಸ್ ಕೂಡ ಯೂಸ್ ಮಾಡ್ಬೋದು, ಕಾಲೇಜ್ ಸ್ಟೂಡೆಂಟ್ಸ್ ಕೂಡ ಯೂಸ್ ಮಾಡ್ಬೋದು, ಪ್ರೆಗ್ನೆಂಟ್ಸ್ ಕೂಡ ಯೂಸ್ ಮಾಡ್ಬೋದು, ಹಾಗೆ ನ್ಯೂ ಮಾಮ್ಸ್ ಕೂಡ ಇದನ್ನ ಆರಾಮಾಗಿ ಯಾವುದೇ ರೀತಿಯಾದ ಭಯ ಇಲ್ಲದೆ ಯೂಸ್ ಮಾಡ್ಬೋದು. ಸೊ ನಾನು ಪ್ರಾಡಕ್ಟ್ ಡೀಟೇಲ್ಸು, ಲಿಂಕ್ಸು ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಬನ್ನಿ, ಇವಾಗ ನಾನು ರೆಡಿ ಆಗ್ಬಿಟ್ಟು ಫಸ್ಟ್ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಬರ್ತೀನಿ. ಇವಾಗ ತಿಂತಾ ಇದ್ದೀನಿ ಪಾರ್ಲೆಜಿ ಬಿಸ್ಕೆಟ್ ಟೀ ಜೊತೆ. ಸೊ ಯಾರಿಗೆಲ್ಲ ಪಾರ್ಲೆಜಿ ಬಿಸ್ಕೆಟ್ ಇಷ್ಟ ಟೀ ಜೊತೆ ಕಮೆಂಟ್ ಮಾಡಿ ಹೇಳಿ. ನನಗಂತೂ ಇಷ್ಟ, ಯಾವಾಗಲೂ ತಿನ್ನಲ್ಲ, ಆಮೇಲೆ ಅದಕ್ಕೂ ಕಮೆಂಟ್ ಹಾಕ್ಬೇಡಿ ಅದು ಅನ್ಹೆಲ್ದಿ ಹಂಗೆ ಹಿಂಗೆ ಅಂತ. ಸೊ ನಾವು ಚಿಕ್ಕವರಾಗಿದ್ದಾಗೆಲ್ಲ ಎಷ್ಟೆಲ್ಲ ತಿಂತಿದ್ವಿ, ಇದು ಅವಾಗೇನು ಅನ್ಹೆಲ್ದಿ ಅಂತ ಅನಿಸ್ತಿರ್ಲಿಲ್ಲ. ಇವಾಗ ಬಂದರೆ ಇವಾಗಿನ ಮಕ್ಳು ಕೊಡೋಕ್ಕೆ ಶುಗರು, ಅನ್ಹೆಲ್ದಿ ಏನೇನೆಲ್ಲ ಯೋಚನೆ ಮಾಡ್ತೀವಪ್ಪ ಅಲ್ವಾ. ಸೊ ನನಗೊಂದೊಂದ್ಸರಿ ಅನಿಸುತ್ತೆ ಹಾಗೇನೆ. ಸೊ ನನಗೊಂದೊಂದ್ಸರಿ ಅದೇ ಅನ್ಸೋದು, ನಾವು ಅವಾಗೆಲ್ಲ ಏನೆಲ್ಲ ತಿಂತಾ ಇದ್ವಿ, ಅವಾಗೆಲ್ಲ ಇದೆಲ್ಲ ಏನೂ ಇರಲಿಲ್ಲ. ಶುಗರ್ ಇರುತ್ತೆ ತಿನ್ನಬೇಡಿ, ಪಾರ್ಲೆಜಿ ಬಿಸ್ಕೆಟ್ ಸರಿ ಇಲ್ಲ, ಅದರಲ್ಲಿ ಹುಳ ಇದೆ ಅಥವಾ ಅದರಲ್ಲಿ ಏನೋ ಇದೆ, ಸುಮ್ಮನೆ ಏನೇನಾದರೂ ಇನ್ಸ್ಟಾಗ್ರಾಮಲ್ಲಿ ಅದು ಇದು ಬರ್ತಾನೆ ಇರುತ್ತೆ. ಸೊ ನಾವು ಅವಾಗೆಲ್ಲ ತಿಂತಾ ಇದ್ವಿ, ಏನೂ ಆಗ್ತಿರ್ಲಿಲ್ಲ. ಎಷ್ಟೆಷ್ಟು ಬಿಸ್ಕೆಟ್ಸ್ ತಿಂದಿದ್ದೀವಿ, ಪಾರ್ಲೆಜಿ ಬಿಸ್ಕೆಟ್ಸ್ ಎಲ್ಲ ಗೊತ್ತೇ ಇಲ್ಲ, ನನಗಂತೂ ನೆನಪೇ ಇಲ್ಲ ಅಷ್ಟು ತಿಂದಿದ್ದೀವಿ ಪಾರ್ಲೆಜಿ ಬಿಸ್ಕೆಟ್ಸ್ ಎಲ್ಲ. ಸೊ ಇವಾಗಲೂ ಅಷ್ಟೇ, ಜಿಯನ್ ಯಾವಾಗಲೂ ಡೈಲಿ ಕೊಡಲ್ಲ, ಅವ್ನಿಗೆ ಯಾವಾಗಲಾದ್ರೂ ಏನಾದರೂ ಇಷ್ಟ ಆಗಿ ಕೇಳಿದ್ರೆ ಕೊಡ್ತೀನಿ, ಹಂಗೆ ನನಗೆ ಯಾವಾಗಲಾದ್ರೂ ತಿನ್ನಬೇಕು ಅನ್ಸರಿ ತಿಂತೀನಿ. ಸೊ ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ನಾನು. ಸೊ ಇದು ನನ್ನ ಟೀ, ಬೆಳಗ್ಗೆಯಿಂದ ಟೈಮೇ ಆಗಿರಲಿಲ್ಲ. ಸೊ ಇವಾಗ ಇದು ನನ್ನ ಡ್ರೆಸ್ ಫುಲ್ ನೀವು ನೋಡ್ಬೋದು. ಸೊ ಇವಾಗ ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ ಹೋಗಿ ಅಲ್ಲಿ ಅವ್ರ ಹತ್ರ ಆಶೀರ್ವಾದ ತೊಗೊಂಡು ಆಮೇಲೆ ಹೊರಡೋದು. ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಾಗಿದೆ. ಸೊ ತಿಂದ್ಬಿಟ್ಟ ತಕ್ಷಣ ಫಸ್ಟು ಹೋಗಿ ಅಲ್ಲಿ ಅನು ಆಂಟಿ ಮನೆಗೆ ಹೋಗೋದು. ಓಕೆ, ಜಿಯನ್ ಫೇವ್ರೇಟ್ ಏನು. ಫ್ರೆಂಡ್ಸ್ ಎಲ್ಲ ಆಯಿತು, ಇವಾಗ ನಾವು ಮದ್ದೂರಿಗೆ ಹೊರಡ್ತಾ ಇದ್ದೀವಿ. ಸೊ ಮದ್ದೂರಿಗೆ ಅಂದರೆ ಫಸ್ಟ್ ಚನ್ನಪಟ್ಟಣ ಹತ್ರ ಹೋಗಿ ಅಲ್ಲಿ ಅಪ್ಪ ಅಮ್ಮ ಹಂಗೆ ಬರ್ತಾರೆ, ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಆಮೇಲೆ ಮದ್ದೂರ್ಗೆ ಹೋಗೋದು. ಜೀವ ಬೇಜೂರು. ಫ್ರೆಂಡ್ಸ್, ಸೊ ಏನಂದ್ರೆ ಇಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಮಳೆ ಬೇರೆ ಬರ್ತಾ ಇತ್ತು. ಬೆಳಿಗ್ಗೆ ಏನೂ ತಿಂದಿರ್ಲಿಲ್ಲ. ಸೊ ಇಲ್ಲಿ ಬಂದು ಅಂದ್ರೆ ಬೆಳಿಗ್ಗೆ ಸ್ವಲ್ಪ ಏನಾದ್ರು ಕಾಫಿ ಕುಡ್ಕೊಂಡು ಅದು ಬಿಸ್ಕೆಟ್ಸ್ ತಿನ್ಕೊಂಡು ಬಂದಿದ್ದೆ ಅಷ್ಟೇ. ಅವನಿಗೆ ಖುಷಿ ಮದ್ದೂರ್ಗೆ ಹೋಗ್ತಾ ಇದೀವಿ ಅಂತ. ಸೊ ಅದು ಲಾಸ್ಟ್ ವೀಕೆಂಡ್ ಅಲ್ಲ, ಅದ್ರ ವೀಕೆಂಡ್ ಎಲ್ಲ ಆ ಅಜ್ಜಿ ತಾತ ಮನೆಗೆ ಕರ್ಕೊಂಡು ಹೋಗಿದ್ವಿ. ಇವಾಗ ಈ ಅಜ್ಜಿ ತಾತ ಮನೆಗೆ ಕರ್ಕೊಂಡು ಹೋಗ್ತಿದೀವಿ, ಅದಕ್ಕೆ ಖುಷಿ.
ಇಡ್ಲಿ ತಿನ್ಕೊಂಡು ಇಲ್ಲಿ ಬಿಡದಿ ಹತ್ರ ಕೆಳಗಡೆ ಇಲ್ಲಿ ಬಂದಿದ ತಕ್ಷಣ ಒಂದು ಯಾವುದೋ ಒಂದು ಚಿಕ್ಕದು ರೇಣುಕಾ ಹೋಟೆಲ್ ಅಂತ ಇದೆ. ಸೊ ಅಲ್ಲಿ ಸಿಕ್ತು, ಅದಕ್ಕೆ ತಿನ್ಕೊಂಡು ಇವಾಗ ಹೊರಡ್ತಾ ಇದೀವಿ. ಅಪ್ಪ ಅಮ್ಮ ಆಲ್ರೆಡಿ ಬಂದು ಚನ್ನಪಟ್ಟಣ ಹತ್ರ ಇದ್ದಾರೆ. ಸೊ ಅವ್ರನ್ನ ಹೋಗಿ ಪಿಕ್ ಮಾಡ್ಕೊಂಡು ಹೊರಡೋದು. ಫ್ರೆಂಡ್ಸ್, ತಿಂಡಿ ತಿಂದ್ಕೊಂಡು ನಾವು ಚನ್ನಪಟ್ಟಣ ಹತ್ರ ಬಂದ್ವಿ. ಅಷ್ಟರಲ್ಲಿ ಅಪ್ಪ ಅಮ್ಮ ಕೂಡ ಬಂದಿದ್ರು. ಅಲ್ಲಿ ಅವ್ರನ್ನ ಪಿಕ್ ಮಾಡಿಕೊಂಡು ನಾವು ಅಲ್ಲೇ ಇರೋಂಥ ಕಬ್ಬಾಳಮ್ಮ ಟೆಂಪಲ್ಗೆ ಹೋದ್ವಿ. ಸೊ ತುಂಬ ದಿನಗಳಿಂದ ಪ್ಲ್ಯಾನ್ ಮಾಡ್ತಿದ್ವಿ ಹೋಗ್ಬೇಕಂತ. ಅಮ್ಮ ಏನೋ ಹರಕೆ ಮಾಡ್ಕೊಂಡಿದ್ರಂತೆ. ಸೊ ಅದಕ್ಕೆ ಬಟ್ ನಮ್ಮದು ಆ ಕೆಲಸ ಈ ಕೆಲಸ ಅಂತ ಹೋಗೋದಕ್ಕೆ ಆಗಿರಲಿಲ್ಲ. ಫೈನಲಿ ಇವತ್ತು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಮಳೆ ತುಂಬ ಬರ್ತಾನೆ ಇತ್ತು. ನಾವು ಚಿಕ್ಕವರಾಗಿದ್ದಾಗ ತುಂಬ ಸರಿ ಅಲ್ಲಿಗೆ ಹೋಗಿದ್ವಿ. ಬಟ್ ಮದುವೆ ಆದಮೇಲೆ ಇದೇ ಫಸ್ಟ್ ಟೈಮ್ ಹೋಗಿದ್ದು, ನಾನು ಚಂದು ಇಬ್ಬರು ಜೊತೆಗೆ. ಜನ್ ಕೂಡ ಅಷ್ಟೇ ಫಸ್ಟ್ ಟೈಮ್ ಬಂದಿದ್ದು. ಮತ್ತು ಶನಿವಾರ ಆಗಿದ್ದರಿಂದ ಅಷ್ಟೊಂದು ಜನ ಕೂಡ ಇರಲಿಲ್ಲ, ಸ್ವಲ್ಪ ಜನನೇ ಇದ್ದರು. ಯಾಕೆಂದರೆ ಭಾನುವಾರ ತುಂಬ ಜನ ಇರ್ತಾರೆ ಅಲ್ಲಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಮನೆಗೆ ಬಂದ್ವಿ, ಅಂದರೆ ಮದ್ದೂರು ಮನೆಗೆ. ಅಲ್ಲಿ ಜಿಯನ್ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ. ತಾತ ಜೊತೆ ಆಗಿರ್ಬೋದು, ತಮ್ಮ ಪಾಪು ಜೊತೆ ಆಗಿರ್ಬೋದು, ಎಲ್ಲ ಜೊತೆ ಅವನ ಆಟ ನಡೀತಾನೇ ಇತ್ತು. ಅವನು ಮದ್ದೂರ್ಗೆ ಹೋದರೆ ಮಕ್ಕಳಿರ್ತಾರೆ, ಕಸಿನ್ಸ್ ಇರ್ತಾರೆ, ಎಷ್ಟೊಂದು ಆಟ ಆಡ್ಬೋದು ಅಂತ ಜನಕ್ಕೆ ತುಂಬ ಖುಷಿ ಆಗುತ್ತೆ. ಇಲ್ಲಿ ನೋಡಿಲಿ ಆಗ್ತಿಲ್ವಾ? ನೋಡಿಲ್ಲ ಇವಾಗ. ಇಲ್ಲಿ ನೋಡಿ, ಮತ್ತೆ ನೋಡಿ, ಇಲ್ಲಿ ನೋಡಿಲಿ. ಅದು ಇಲ್ಲಿ ಸೊ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನನಗೆ ದೇವಸ್ಥಾನದಿಂದ ಬಂದಮೇಲೆ ನಾನು ಸ್ವಲ್ಪನೇ ವ್ಲಾಗ್ ಮಾಡಿದ್ದು, ಜಾಸ್ತಿ ಏನು ವ್ಲಾಗ್ ಮಾಡೋದಕ್ಕೆ ಹೋಗಲಿಲ್ಲ. ಸೊ ಇವಾಗ ನಾನು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಬೆಳಗ್ಗೆ ಆಲ್ರೆಡಿ ಎಷ್ಟು ಟೈಮು 6:30 ಏನೋ ಆಗಿದೆ. ಸೊ ಇವಾಗಲೇ ಇವತ್ತು ಅಂದರೆ ಆಲ್ಮೋಸ್ಟ್ 100 ಜನಕ್ಕಷ್ಟು ನಾನ್ ವೆಜ್ ಅಡುಗೆ ಮಾಡಿಸ್ತಾ ಇದ್ದಾರೆ. ಯಾಕೆಂದರೆ ಅದೊಂಥರ ಅರಿಕೆ ಇರುತ್ತೆ. ಸೊ ಅದನ್ನು ತೀರಿಸ್ಬೇಕು, ಆ ಥರ ಏನೋ ಇರುತ್ತೆ. ಸೊ ಅವಾಗ ಫಸ್ಟು ನಾವೆಲ್ಲ ಚಿಕ್ಕವರಾಗಿದ್ದಾಗ ಅಲ್ಲೇ ಕಬ್ಬಾಳಮ್ಮ ಟೆಂಪಲಲ್ಲೇ ಮಾಡ್ತಾಯಿದ್ರು. ನಾವು ಹೋಗ್ತಾ ಇದ್ವಿ. ಅಲ್ಲೇ ದೇವಸ್ಥಾನ ಆದಮೇಲೆ ಈಚೆ ಬಂದು ಅಡುಗೆ ಎಲ್ಲ ಮಾಡೋರು, ಎಲ್ಲರೂ ಬಂದು ಊಟ ಮಾಡೋರು, ಆ ಥರ ಇರ್ತಾಯಿತ್ತು. ಬಟ್ ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಆಮೇಲೆ ಈ ಸರಿ ಇಲ್ಲಿ ಅಲ್ಲಿಂದ ತೀರ್ಥ ತಂದು ಎಲ್ಲ ಪೂಜೆ ಎಲ್ಲ ಮಾಡಿ ಇವಾಗ ಇಲ್ಲಿ ಅಡುಗೆ ಎಲ್ಲ ರೆಡಿ ಮಾಡ್ತಿದ್ದಾರೆ. ಮಧ್ಯಾಹ್ನ ಎಲ್ಲ ಜನಗಳಿಗೆ ಊಟ ಇರುತ್ತೆ. ಸೊ ಫುಲ್ ನಾನ್ ವೆಜ್ ಊಟ ಇರುತ್ತೆ. ಅದಕ್ಕೆ ದೇವಸ್ಥಾನಕ್ಕೆ ನೆನ್ನೆ ಹೋಗಿ ಬಂದು ಇವತ್ತು ನಾನ್ ವೆಜ್ ಊಟ ಸಂಡೇ. ಜನ ಕೂತ್ಕೊಂಡಿದ್ದಾನೆ ಅಲ್ಲಿ. ಅಡುಗೆ ಎಲ್ಲ ಮಾಡೋಕ್ಕೆ ಬಂದಿದ್ದಾರೆ, ಭಟ್ರುಗಳು ರೆಡಿ ಮಾಡ್ತಿದ್ದಾರೆ. ಸ್ಯಾಟರ್ಡೇ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಸಂಡೇ ಇಲ್ಲಿ ಮನೆ ಹತ್ರನೇ ನಾನ್ ವೆಜ್ ಊಟ. ಸೊ ಕಬ್ಬಾಳಮ್ಮ ಟೆಂಪಲ್ಗೆ ಹೋಗೋರಿಗೆ ಇದು ಗೊತ್ತಿರುತ್ತೆ. ಕೆಲವರು ಅದೇ ದಿನ ಹೋಗಿ ದೇವಸ್ಥಾನದಲ್ಲೇ ಪೂಜೆ ಮಾಡಿಸ್ಕೊಂಡು ಮಧ್ಯಾಹ್ನ ಅಲ್ಲೇ ಕುಕ್ ಮಾಡಿಕೊಂಡು ಊಟ ಮಾಡ್ಕೊಂಡು ಬರ್ತಾರೆ. ಬಟ್ ಇವಾಗ ಅಲ್ಲಿಂದ ತೀರ್ಥ ತೊಗೊಂಡು ಬಂದು ಮನೇಲೂ ಕೂಡ ಮಾಡ್ತಾರೆ. ಸೊ ಈ ಥರ ಮಾಡ್ತಾರೆ ಇವಾಗ. ಅದಕ್ಕೆ ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡ್ತಿದ್ದಾರೆ. ಎಲ್ಲರೂ ಕೂತ್ಕೊಂಡಿದ್ದೇವೆ. ಜಿಯನ್ ಆಟ ನಡೀತಾನೆ ಇದೆ. ಮತ್ತು ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಅವನಿಗೆ ಕಸಿನ್ಸ್ ಎಲ್ಲ ಬಂದರು. ಆಮೇಲೆ ಇನ್ನೂ ಆಟ ಜಾಸ್ತಿ ಆಯಿತು ಅವನು. ನೋಡಿ ಎಷ್ಟು ತರಲೆ ಆಟ ಎಲ್ಲ ನಡೀತಾ ಇದೆ. ಸೊ ಹಾಗೆ ಹೋಗುವಾಗ ಟೈಮ್ ಹೋಗಿದ್ದು ಕೂಡ ಗೊತ್ತಾಗಲಿಲ್ಲ. ಆಮೇಲೆ ಅಷ್ಟರಲ್ಲಿ ಮಧ್ಯಾಹ್ನ ಊಟದ ಟೈಮ್ ಕೂಡ ಆಯಿತು. ಆಮೇಲೆ ಒಬ್ಬೊಬ್ಬರೇ ಊಟಕ್ಕೆ ಬರೋಕ್ಕೂ ಕೂಡ ಸ್ಟಾರ್ಟ್ ಮಾಡಿದ್ರು. ಸೊ ಇಲ್ಲಿ ನೋಡಿ ಧನ್ವಿಕ್ ಅವನಿಗೆ ಊಟ ಮಾಡ್ಸೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಎಗ್ ಅಂದರೆ ಇಷ್ಟ ಅಂತ ಎಗ್ ತಿನ್ಸೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಮಳೆ ಏನಾದರೂ ಬಂದರೆ ಅಂದ್ಬಿಟ್ಟು ಈಚೆ ಹಾಕಿಸ್ಲಿಲ್ಲ. ಅದಕ್ಕೆ ಮನೆ ಒಳಗಡೆ ಅಲ್ಲಿ ಮಳೆ ಬಂದರೂ ಏನಾಗಲ್ಲ, ಅದಕ್ಕೆ ಅಲ್ಲೇ ಹಾಕಿಸಿದ್ರು. ಸೊ ಊಟ ಎಲ್ಲ ಬಡಿಸ್ತಿದ್ದಾರೆ ನೋಡ್ಬೋದು. ಎಲ್ಲರೂ ಊಟ ಮಾಡ್ತಿದ್ದಾರೆ. ಆಮೇಲೆ ನಾವು ಕೂಡ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಸೊ
ಎಲ್ಲ ಮುಗೀತು, ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದೀವಿ. ಅಷ್ಟೊತ್ತಿಗೆ ಮುಗಿದ್ಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡೆಲ್ಲ ಮಾತಾಡ್ತಾ ಇದ್ವಿ. ಜಿಯಾನ್ ಅಂತೂ ಚೆನ್ನಾಗಿ ಆಟ ಆಡ್ದ ಎಲ್ಲರ ಜೊತೆ. ಆಯ್ತು ಆಟ ಆಡಿ. ಸೊ ಇವಾಗ ಹೊರಟ್ವಿ. ಇಲ್ಲಿಂದ ಹೋಗೋದಕ್ಕೆ ಬೇಕು, ಇಲ್ಲಿಂದ ಬೇಗ ಹೋಗ್ಬಿಡ್ತೀವಿ. ಎಲ್ಲಿ ತನಕ, ಅಲ್ಲಿ ಇದು ಕೆಂಗೇರಿ ತನಕನೂ ಹೋಗ್ಬಿಡ್ತೀವಲ್ವಾ. ಕೆಂಗೇರಿಯಿಂದ ಸ್ಟಾರ್ಟ್ ಆದ್ರೆ ನಮ್ಮ ಮನೆಗೆ ಹೋಗೋಷ್ಟರಲ್ಲಿ ಆಗುತ್ತೆ, ಯಾಕಂದ್ರೆ ಅಷ್ಟು ಟ್ರಾಫಿಕ್ ಇರುತ್ತೆ. ಮಳೆ ಏನಾದ್ರೂ ಬರ್ತಿದ್ರೆ ಇನ್ನೂ ಜಾಸ್ತಿ ಇರುತ್ತೆ. ಇಲ್ಲಿ ಸ್ವಲ್ಪ ಬಂತು ಮಳೆ, ಆಮೇಲೆ ಇವಾಗ ಫುಲ್ ಬಿಸಿಲು ಬಂದ್ಬಿಟ್ಟಿದೆ. ಫಸ್ಟು ಸ್ವಲ್ಪ ಬಂದಾಗ ಅದೇ ಅನ್ಕೋತಾ ಇದ್ವಿ ಊಟ ಹೆಂಗಾಗುತ್ತೋ ಏನೋ ಅಂತ. ಆಮೇಲೆ ನಿಂತ ಮೇಲೆ ಇವಾಗ ಫುಲ್ಲು ಪರವಾಗಿಲ್ಲ. ಸೊ ಹೊರಡ್ಬೇಕಾರೆ ಹೇಗೂ 4 ಮೇಲೆ ಆಗಿತ್ತಲ್ಲ. ಸೊ ಕಾಫಿ ಟೀ ಟೈಮ್ ಆಗಿತ್ತು. ನಮಗೆ ಶಿವಳ್ಳಿಗೆ ಬರ್ಬೇಕಾದ್ರೆ ಇಲ್ಲ ಹೋಗ್ಬೇಕಾದ್ರೆ ಒಂದ್ಸರಿ ಬಂದು ಹೋಗಿಲ್ಲ ಅಂದರೆ ಸಮಾಧಾನ ಆಗಲ್ಲ. ಮದುವೆಗೆ ಬಂದಾಗ ಶಿವಳ್ಳಿಗೆ ಬಂದು ಇಲ್ಲಿ ಈ ಕಡೆಯಿಂದ ಹೋಗ್ಬೇಕಾದ್ರೆ ವಾಪಸ್ ಬರ್ಬೇಕಾದ್ರೆ ಕೆಳಗಡೆ ಬಂದೇ ಒಳ್ಳೇದು. ಸೊ ಬಂದು ಇವಾಗ ಕಾಫಿ ತೊಗೊಂಡಿದ್ದೀವಿ. ಚೆಂಡು ಅಲ್ಲಿ ತೊಗೊಳ್ತಾ ಇದ್ದಾರೆ ನೋಡಿ. ಸೊ ಫ್ರೆಂಡ್ಸ್, ಮದ್ದೂರಿಂದ ಬಂದಾಯ್ತು. ಅಪ್ಪ ಫುಲ್ ಟಯರ್ಡ್ ಆಯ್ತು. ಬಂದು ಮುಖ ಎಲ್ಲ ತೊಳೆದಿದ್ದು ಕೂಡ. ಸೊ ಇದು ನನ್ನ ಕುರ್ತಿ. ಬೆಳಗ್ಗೆ ನಾನು ಸರಿಯಾಗಿ ತೋರ್ಸ್ಕೊಳಕ್ಕಾಗಲಿಲ್ಲ, ಯಾಕೆಂದ್ರೆ ನಾನು ಬೇರೆ ಅದು ಇದು ಶೂಟ್ ಮಾಡೋದೇ ಆಯ್ತು. ಆಮೇಲೆ ಇವಾಗ ಬಂದಿದ ತಕ್ಷಣ ಮದ್ದೂರು ವಡ ತಗೊಂಡು ಬಂದಿದ್ದೆ, ಯಾಕೆಂದ್ರೆ ಇದಿರೋ ಎಲ್ಲರಿಗೂ ಮದ್ದೂರು ವಡ ಅಂದರೆ ಸಖತ್ ಫೇವ್ರೇಟು. ಅದಕ್ಕೆ ಪ್ಯಾಕ್ ಮಾಡ್ತಾ ಇದ್ದೀನಿ ಈ ಥರ ಇದರಲ್ಲಿ. ಸೊ ಇದು ಮತ್ತೆ ಇನ್ನೊಂದಿನ ಶೂಟ್ ಮಾಡ್ತಾ ಇದ್ದೀನಿ ನಾನು. ನೋಡಿ ನಮ್ಮದು ಆರ ಎಡಿಟ್ಟು ನಾನು ಕೊರಿಯರ್ ಕಳ್ಸೋದಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ. ಫ್ರೆಂಡ್ಸ್ ನೋಡಿ, ಇದೆಲ್ಲ ಇನ್ನೂ ಸ್ವಲ್ಪ ಪ್ಯಾಕೇಜಸ್ ಎಲ್ಲ ಹಾಗೆ ಇದೆ. ಇವಾಗ ಸ್ವಲ್ಪ ಎಲ್ಲ ಆರ್ಗನೈಸ್ ಮಾಡಿದೆ. ಇವಾಗ ಜಸ್ಟು ನಮ್ಮದು ಆರ ಎಡಿಟ್ಗೆ ಶೂಟ್ ಮಾಡೋಣ ಅಂತ ಬಂದೆ. ಸೊ ಅದಕ್ಕೆ ರೆಡಿಯಾಗಿ ಸಿಂಪಲಾಗಿ ರೆಡಿಯಾಗಿ ಬಂದಿದ್ದೀನಿ ಇವಾಗ. ಸೊ ಆರ ಎಡಿಟ್ಗೆ ಹೊಸದು ಸ್ಯಾರೀಸ್ ಯಾವುದ್ಯಾವ್ದಿದೆ ಅದೆಲ್ಲ ಹಾಕಬೇಕಲ್ವಾ. ಸೊ ಅದೆಲ್ಲ ಶೂಟ್ ಮಾಡೋಣ ಅಂತ ಇಲ್ಲಿ ಸ್ವಲ್ಪ ಇಟ್ಕೊಂಡಿದ್ದೀನಿ. ನಿಮಗೆ ಹೊಸದು ಅಪ್ಡೇಟ್ ಬೇಕು. ಇವಾಗ ಸ್ಟೆಪ್ಸ್ ಎತ್ಕೊಂಡು ಬಂದ ಫುಲ್ 2nd ಫ್ಲೋರ್ಗೆ ಸುಸ್ತಾಗೋಯ್ತು. ಸೊ ಈ ಹೊಸದು ಯಾವುದೇ ಸೀರೆ ಇದೆ, ಏನೇನಿದೆ ಅಂತ ನಿಮಗೆ ಬೇಕು ಅಂದರೆ ಸೊ ಇವಾಗಲೇ ಹೋಗಿ ಆರ ಎಡಿಟ್ ಪೇಜ್ ಏನಿದೆ ಅದರಲ್ಲಿ ಫಾಲೋ ಮಾಡಿ. ನಿಮಗೆ ಒಳ್ಳೊಳ್ಳೆ ಇವಾಗ ಫೆಸ್ಟಿವಲ್ ಥೀಮ್ ಆಗಿರೋದ್ರಿಂದ ಸೊ ಒಳ್ಳೊಳ್ಳೆ ಸಿಲ್ಕ್ ಸ್ಯಾರೀಸ್ ಅಂದರೆ ಮೈಸೂರು ಸಿಲ್ಕ್ ಸ್ಯಾರೀಸ್ ನಿಮಗೆ ಸಿಗುತ್ತೆ. ಸೊ ಹೋಗಿ ಫಾಲೋ ಮಾಡಿ. ನಿಮ್ಗೆ ಯಾವ್ದಾರ ಇಷ್ಟ ಆದರೆ DM ಮಾಡಿ, ಅಥವಾ ವಾಟ್ಸಪ್ಪಲ್ಲಿ ನಂಬರ್ ಇದೆಯಲ್ಲ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ನಮ್ಮ ಟೀಮ್ ಅವರು ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ಸ್ ತೊಗೊತಾರೆ. ಸೊ ಇವಾಗ ನಾನು ಶೂಟ್ ಮಾಡ್ತಾ ಇದ್ದೀನಿ. ಸೊ ಮದ್ದೂರಿಗೆ ಹೋಗಿದ್ದೆ. ಮದ್ದೂರು ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. 2 ಡೇಸು ಸಾರಿ 1 ನೈಟು. ಮತ್ತು ಸಂಡೇ ಬಂದುಬಿಟ್ವಿ. ಅದಾದಮೇಲೆ ಇವಾಗ ಈ ಕೆಲಸ ಎಲ್ಲ ಇದೆ, ಇದು ನೋಡ್ಕೋಬೇಕು. ಸೊ ಕೆಲಸ ಸ್ವಲ್ಪ ಜಾಸ್ತಿನೇ. ಸೊ ಇವಾಗ ಇದನ್ನು ನಾನು ಮುಗಿಸ್ತೀನಿ. ಬಾಯ್ ಬಾಯ್, ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಸೊ ಹೋಗಿ ನೋಡಿ. ಇವಾಗ ಇನ್ನೂ ಒಳ್ಳೊಳ್ಳೆ ಸ್ಯಾರೀಸ್ ಅವಾಗವಾಗ ಹಾಕ್ತಾನೇ ಇದ್ವಿ, ಹೊಸದು ಆ್ಯಡ್ ಮಾಡ್ತಾನೇ ಇದ್ವಿ.